ನಮಸ್ಕಾರ ಸ್ನೇಹಿತರೆ. ಮನುಷ್ಯನಿಗೆ ಶುಗರ್ ಬಿಪಿ ಒಮ್ಮೆ ಕಾಣಿಸಿಕೊಂಡರೆ ಆ ಬಳಿಕ ಪರ್ಮನೆಂಟ್ ಆಗಿ ಉಳಿಯುವ ಕಾಯಿಲೆಗಳಿವು. ಸಮಾಧಾನದ ವಿಚಾರ ಏನೆಂದ್ರೆ, ಈ ಎರಡೂ ಕಾಯಿಲೆಗಳಿದ್ದವರು ಆರೋಗ್ಯಕಾರಿ ಆಹಾರ ಪದ್ಧತಿ ಹಾಗೂ ವೈದ್ಯರ ಸಲಹೆಗಳನ್ನು ಅನುಸರಿಸುವುದರ ಮೂಲಕ ಇಂತಹ ದೀರ್ಘಕಾಲದ ಕಾಯಿಲೆಗಳನ್ನು ನಿಯಂತ್ರಣ ಮಾಡಿಟ್ಟುಕೊಳ್ಳಬಹುದು ಅಷ್ಟೇ. ಇನ್ನು ಶುಗರ್ ಕಾಯಿಲೆಯ ವಿಚಾರದಲ್ಲಿ ಹೇಳುವುದಾದರೆ, ಈ ಕಾಯಿಲೆ ಇರುವವರಿಗೆ ಹಲವಾರು ತರಹದ ರೋಗ ಲಕ್ಷಣಗಳು ಒಂದಾದ ಮೇಲೊಂದರಂತೆ ಕಾಣಿಸುತ್ತಲೇ ಇರುತ್ತವೆ. ಉದಾಹರಣೆಗೆ ಹೇಳುವುದಾದರೆ, ಇದ್ದಕ್ಕಿದ್ದಂತೆ ಸುಸ್ತು ಆಗುವುದು, ವಿಪರೀತ ಬಾಯಾರಿಕೆ, ಕಣ್ಣಿನ ದೃಷ್ಟಿ ಮಂಜಾಗುವುದು, ಗಾಯಗಳಾದರೆ ಗುಣವಾಗದೇ ಇರುವುದು, ಹೀಗೆ ಇವೆಲ್ಲವೂ ಕೂಡ ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳು. ಇಷ್ಟು ಸಾಲದು ಎನ್ನುವಂತೆ ಕೆಲವೊಮ್ಮೆ ಈ ಕಾಯಿಲೆಯ ಬಗ್ಗೆ ಎಷ್ಟೇ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡರೂ ಕೂಡ ರಕ್ತದಲ್ಲಿ ಸಕ್ಕರೆ ಮಟ್ಟ ಆಗಾಗ ಏರುಪೇರು ಆಗುತ್ತಲೇ ಇರುತ್ತದೆ. ಆದರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರವಿದೆ ಎನ್ನುವಂತೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೂ ಕೂಡ ಪರಿಹಾರ ಇದೆ. ಹಾಗಾದರೆ ಮಧುಮೇಹ ಕಾಯಿಲೆಯನ್ನ ನಿಯಂತ್ರಿಸಲು ರಾತ್ರಿ ಮಲಗುವ ಸಮಯದಲ್ಲಿ ಏನೆಲ್ಲ ಟಿಪ್ಸ್ ಅನುಸರಿಸಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಧಿಕ ಕಾರ್ಬೋಹೈಡ್ರೇಟ್ಸ್ ಕಂಡುಬರುವ ಆಹಾರಗಳನ್ನು ಮಧುಮೇಹ ಇದ್ದವರು ತಿನ್ನಬಾರದು ಎಂದು ವೈದ್ಯರು ಕೂಡ ಸಲಹೆ ನೀಡುತ್ತಾರೆ. ಏಕೆಂದರೆ ಇಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ವಿಪರೀತ ಏರಿಕೆಯಾಗಿ ಮಧುಮೇಹ ಕಾಯಿಲೆ ಕಂಟ್ರೋಲ್ ತಪ್ಪುವ ಸಾಧ್ಯತೆ ಹೆಚ್ಚಿರುತ್ತದೆ. ರಾತ್ರಿ ಊಟ ಮಾಡುವಾಗ ಕಾರ್ಬೋಹೈಡ್ರೇಟ್ ಕಡಿಮೆ ಇರುವ ಆಹಾರಗಳನ್ನು ಸೇವಿಸಿ. ಉದಾಹರಣೆಗೆ ಬಿಳಿ ಅನ್ನ ಊಟ ಮಾಡುವುದನ್ನು ತಪ್ಪಿಸಿ. ಇನ್ನು ಮಧುಮೇಹ ಇದ್ದವರು 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. ಹೀಗಾಗಿ ಲೈಟ್ ಆಗಿ ಆಹಾರ ಸೇವನೆ ಮಾಡಿದ ಬಳಿಕ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಬೇಗನೆ ನಿದ್ರೆಗೆ ಜಾರಿಕೊಳ್ಳಬೇಕು. ಇದರಿಂದ ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡುವುದರಿಂದ ಇನ್ಸುಲಿನ್ ಪ್ರಮಾಣ ಉತ್ತಮಗೊಂಡು ಶುಗರ್ ಕಾಯಿಲೆ ನಿಯಂತ್ರಣದಲ್ಲಿ ಇರುತ್ತದೆ. ಇನ್ನು ಅತಿಯಾದ ಮಾನಸಿಕ ಒತ್ತಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ವೈದ್ಯರು ಕೂಡ ಹೇಳುತ್ತಾರೆ. ಯಾಕಂದ್ರೆ ದೀರ್ಘಕಾಲದ ಕಾಯಿಲೆಗಳಿಗೆ ಇದು ಕೂಡ ಒಂದು ಕಾರಣವಾಗಿ ಬಿಡುತ್ತದೆ. ಇನ್ನು ಶುಗರ್ ಲೆವೆಲ್ ಕೂಡ ನಿಯಂತ್ರಣ ತಪ್ಪುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಟ್ರೈ ಮಾಡಿ. ಇದಕ್ಕಾಗಿ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡುವ ಸಂಗೀತ ಕೇಳಿ, ಯೋಗ, ಧ್ಯಾನ ಇವುಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ. ಇನ್ನು ಹೆಚ್ಚಿನವರಿಗೆ ಅಭ್ಯಾಸ ಇರುತ್ತದೆ, ರಾತ್ರಿ ಮಲಗುವ ಮುನ್ನವೂ ಕೂಡ ಕೆಫೆನ್ ಅಂಶ ಹೆಚ್ಚಿರುವ ಕಾಫಿ ಕುಡಿದು ಮಲಗುವುದು. ಆದರೆ ಈಗಾಗಲೇ ಮಧುಮೇಹ ಕಾಯಿಲೆ ಇರುವವರು ಈ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಮಲಗುವ ಮುನ್ನ ಕಾಫಿ ಕುಡಿಯಬಾರದು. ಯಾಕಂದ್ರೆ ಇದೇ ಕಾರಣದಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿ ಶುಗರ್ ಕಾಯಿಲೆ ಕೈ ತಪ್ಪುವ ಸಾಧ್ಯತೆ ಇರುತ್ತದೆ. ಇನ್ನು ಬೆಳಗ್ಗೆ ತಿಂಡಿಗಿಂತ ಮೊದಲು, ಅಂದರೆ ಖಾಲಿ ಹೊಟ್ಟೆಯಲ್ಲಿ ವ್ಯಾಯಾಮದ ಬಳಿಕ ಹಾಗೂ ರಾತ್ರಿ ಊಟ ಮಾಡಿ ಮಲಗುವ ಮುನ್ನ, ಹೀಗೆ ದಿನದಲ್ಲಿ 3 ಬಾರಿಯಾದರೂ ಶುಗರ್ ಲೆವೆಲ್ ಪರೀಕ್ಷೆ ಮಾಡುವುದನ್ನು ಮರೆಯಬೇಡಿ. ಹಾಗಂತ ಇದಕ್ಕೆ ಪ್ರತಿ ಬಾರಿಯೂ ಕೂಡ ವೈದ್ಯರ ಬಳಿ ಹೋಗಬೇಕಾಗಿಲ್ಲ. ರಕ್ತದಲ್ಲಿ ಶುಗರ್ ಲೆವೆಲ್ ಎಷ್ಟಿದೆ ಎಂದು ಅಳೆಯುವ ಸರಳ ಉಪಕರಣಗಳು ಈಗ ಎಲ್ಲ ಮೆಡಿಕಲ್ಗಳಲ್ಲಿಯೂ ಲಭ್ಯವಿದೆ. ಈ ಸಾಧನಗಳಿಂದ ಕೂಡ ರಕ್ತ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬಹುದು. ಹಾಗಾಗಿ ಶುಗರ್ ಲೆವೆಲ್ ಹೆಚ್ಚಾಗದಂತೆ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಎಂದರೆ ರಾತ್ರಿ ಮಲಗುವ ಮುನ್ನ ಈ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.